ನೆಕ್ಸ್ಟ್ ಐಟಮ್ ಗೈಸ್ ಚಿಕನ್ ಮಟನ್ ಸಾಂಬಾರ್ ಗೈಸ್. ಇದು ಡ್ರೈ ಚಿಕನ್ ಪೆಪ್ಪರ್ ಡ್ರೈ ನಲ್ಲಿ ಮುಳೆ ಹಾಕ್ಸದ ಬಾಯ್ಸ್ ಎಲ್ರು ನೆಕ್ಸ್ಟ್ ಪಂತಿಗೆ ಕುತ್ಕೊಳಕ್ಕೆ ನಿಂತಿದ್ದಾರೆ ನೋಡಿ ಇಲ್ಲಿ ಕಾಯ್ಕೋ ನಿಂತವ್ರೆ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನೆರ್ವಿಗೆ ಹೋಗ್ತಿದ್ದೀವಿ, ಅಂದರೆ ಬೀಗ್ ರೂಟಕ್ಕೆ ಭರ್ಜರಿ ಬಾಡೂಟ ತಿನ್ನೋಕ್ಕೆ. ಇವಾಗ ಯಶವಂತ ಪಿಕಪ್ ಮಾಡ್ಕೋಬೇಕು. ಗೌತಮ್ ಇಲ್ಲಿದ್ದಾನೆ ನೋಡಿ ಆಲ್ರೆಡಿ. ಯಶವಂತ್ ಬತಾವನೆ ಹಚ್ಕೊಂಡು ಹೋಗೋಣ ಈಗ. ಹುಲಿ ಗರಜಿಸ್ಕೊ ಬರೋದ್ರಲ್ಲಿ ಇದು ಗಂಡು ಹುಲೆ, ಇದು ಗಂಡು ಹುಲೆ. ಹುಲಿ ಯಶವಂತ್ ಬಂದ. ನಡೀರಿ ಹೊರಡೋಣ ಈಗ ಗೈಸ್. ನಾವು ಬೀಗ್ ರೂಟ ಫಂಕ್ಷನ್ಗೆ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ. ಅಕ್ಷಯ್ಗೆ ಇಂಜುರಿ ಆಗಿದೆ. ಓ ನೋಡಪ್ಪ ಕಿರಿಕ್ ಬವನು ಫುಲ್ ರೆಡಿ ಆಗಿರೋದು. ಬಿಡಪ್ಪ ಅವನ ಜನನೇ ಹೇಳ್ತಾರ ನಾನು ಹೆಂಗಿದೀನಿ ಅಂತ ಗೊತ್ತಾ? ನೀವೆಲ್ಲ ಟೇಸ್ಟ್ ಇಲ್ದಾರ ಮುಂದೆ ಒಳಗೆ ಮನ್ಸು ಒಳ್ಳೇದಾಗಿರ್ಬೇಕು, ಬರೀ ಫೇಸ್ ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು. ಕ್ಯಾಟ್ರಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿ. ಮನ್ಸ್ ನೋಡ್ ಮಾಡಂಗಿದ್ರೆ ನಿನ್ನ ಸಬ್ಸ್ಕ್ರೈಬ್ ಮಾಡಲ್ಲ ಯಾರು. ಮನ್ಸ್ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡಿರೋದು. ಹೋಗ ಅಲ್ಲಿ ಇದು ಚಿಕನ್ ಸೂಪು ಹೋಗ್ರಿ. ಬಾ ಎಕ್ಸ್ಪ್ಲೇನ್ ಮಾಡಿ. ಏನ್ ಎಕ್ಸ್ಪ್ಲೇನ್? ಇಲ್ಲಿ ಚಿಕನ್ ಸೂಪು, ಅಲ್ಲಿ ಕೋಲ್ಡ್ ಲೀಚಿ ಸೂಪು, ಲೀಚಿ ಜ್ಯೂಸ್, ಈ ಕಡೆ ಚಿಕನ್ ಬಿಸಿ ಬಿಸಿ ಸೂಪ್ ಕುಡಿಯೋ. ಚಿಕನ್ ಬಿಸಿ ಬಿಸಿ ಕುಡಿಯೋ. ಸೂಪ್ ಕುಡಿಯೋಣ. ಕಾಲ್ ಸೂಪ್ ಅಕ್ಷಯ್. ಇದು ಚಿಕನ್ ಸೂಪ್. ಕರೋನಾ ಬಂದಿದ್ಯಾ? ಲಿಪ್ ಫೀಲಿಂಗ್ ಬರುತ್ತಲ್ಲ ಅದನ್ನ ಮಾಡ್ಸಿರೋ ಅದು ಇನ್ಸ್ಪೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಮಾಸ್ಕ್ ಹಾಕೊಂಡು ತಿರುಗಾಡ್ತಾರೆ. ಓಕೆ, ಇಲ್ಲಾಂದ್ರೆ ನೀಟಾಗಿ ಕಾಣಿಸುತ್ತೆ. ಬೀಗ್ ರೂಟದಲ್ಲಿ ಗೈಸ್ ಇವಾಗ ಬಾಡೂಟದ್ದು ಫುಲ್ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲಿರೋ ಐಟಮ್ಸ್ನ ತೋರಿಸ್ತೀವಿ ನೋಡಿ. ಹೇಳಿ ಇವರು ಒಂಚೂರು. ಇದು ಗೋಟಿ ಗೊಜ್ಜು ಇದೆ. ನೆಕ್ಸ್ಟ್ ಚಿಕನ್ ಕುರ್ಮಾ ಹೇಳಿ. ಇದು ಗೀ ರೈಸ್ಗೆ ಚಿಕನ್ ಕುರ್ಮಾ ಊಟದಲ್ಲಿ ಕುತ್ಕೊಂಡಿರಲ್ಲ. ನೆಕ್ಸ್ಟ್ ಇದು ಮಟನ್ ಸಾಂಬಾರು. ಮಟನ್ ಇರೋ ಮಟನ್ ಸಾಂಬಾರು ಇರಿ. ತಿರ್ಗಿಸ್ಬಿಟ್ಟು ತೋರಿಸ್ತಾರೆ ಇರಿ. ಮಟನ್ ಸಾಂಬಾರ್ ಗೈಸ್. ಇದು ಇಲ್ಲ ಇದೆ ನೋಡಿ ಮಟನ್. ಮತ್ತೆ ಇಲ್ಲಿ ಮುದ್ದೆ ಕಟ್ತಾವ್ರೆ, ಬನ್ನಿ ಮುದ್ದೆ ಕಟ್ಟೋದು ತೋರಿಸ್ತೀನಿ. ಊರ್ ಕಡೆ ಹಿಂಗೇನೆ ನೆರ್ವಿ ಮಾಡೋದು, ಬೀಗ್ ಊಟ ಮಾಡೋದು. ಮುದ್ದೆ ಕಟ್ತಾವ್ರೆ ನೋಡಿ. ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾ ಇದೆ. ಇಲ್ಲೆಲ್ಲ ಬಕೆಟ್ ಹಾಕೊಂಡು ಇಟ್ಕೊಂಡವ್ರೆ ಬಡ್ಸಕ್ಕೆ. ಬನ್ನಿ ಇವಾಗ ನಾವು ಬೀಗ್ ರೂಟದಲ್ಲಿ ಬಾಡೂಟನ ತಿನ್ನೋಣ ನಾವು ಕೂತ್ಕೊಂಡು ಈಗ ಪಂತಿಲಿ. ಹಾಂ, ಇದು ಆಮ್ಲೆಟ್ ದೋಸೆ ತಾನೆ? ಆಮ್ಲೆಟ್ ದೋಸೆ ರೆಡಿ ಆಗ್ತೈತೆ ನೋಡಿ. ಓ ವೆಜ್ ದೋಸೆನಾ ಇದು? ವೆಜ್ ದೋಸೆ ಮಾಡ್ತಾವ್ರೆ ಅಲ್ಲಿ. ಆಮ್ಲೆಟ್ ದೋಸೆ ಆ ಕಡೆ. ಇದು ಪಾಯಸ. ಏನ್ರ ಪಾಯಸ ಅಣ್ಣ ಇದು? ಇಲ್ಲಿ ಚಿಕನ್ ಇದೆ, ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ. ಇದು ವೈಟ್ ರೈಸ್. ಅಲ್ಲಿ ವೈಟ್ ರೈಸ್ ಐತೆ. ಹಾ ನೋಡಿ ಮುದ್ದೆ ಕಟ್ತಾವ್ರೆ, ಬಿಸಿ ಬಿಸಿ ಮುದ್ದೆ ಕಟ್ತಾವ್ರೆ. ಯೂಟ್ಯೂಬ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ವಿಡಿಯೋ ಹಾಕಿ ಮಾಡಿದ್ನಲ್ಲ ಬಿಗ್ ಬಾಸ್. ಆತರ ನಾನು ಕೇಳ್ತಿಲ್ಲ. ಬಿಗ್ ಬಾಸ್ ಫೇಮಸ್ ಆಗಿ ಬಿಗ್ ಬಾಸ್ ಅಲ್ಲಿ ಯೂಟ್ಯೂಬ್ ಬಿಗ್ ಬಾಸ್ ಚಾನಲ್ ಇದೆಯಲ್ಲ, ಅದ್ರ ಸ್ಟಾರ್ಟಿಂಗ್ ಹೋಗೋಕ್ಕಿಂತ ಮುಂಚೆ ಇವನೇ ವಿಡಿಯೋ ಮಾಡಿದ್ದು. ಫಸ್ಟ್ ಒಳಗಡೆ ಹೋಗಿದಾರಲ್ಲ, ಇವನು ಫಸ್ಟ್ ಹೋಗಿದ್ದಾನೆ. ಕಳಿಸಿದ್ರು ಮನೆ ನೋಡಕ್ಕೆ ಫಸ್ಟ್ ಎಂಟ್ರಿ ಹೋಗಿ ಬಿಡ್ತಾರ. ಅಂದ್ರೆ ನಾವು ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ನ ಕಳಿಸಿದ್ರು ಫಸ್ಟು. ಅವಾಗ ನಾವು ಹೋಗಿದ್ವಿ. ಮುದ್ದೆನ ತುಪ್ಪ ಹಾಕ್ಕೊಂಡು ಒಂಚೂರು ಬೆಣ್ಣೆ ಹಿಡ್ಕೊಂಡು ಕೈಲಿ ಮುದ್ದೆ ಕಟ್ತಾವ್ರು ನೋಡಿ. ಬಿಸಿ ಬಿಸಿ ಮುದ್ದೆ ಕಟ್ಬಿಟ್ಟು ಇಲ್ಲಿ ಎಲ್ಲಾನು ಹಾಕ್ತಾವ್ರು. ನನಗೆ ತುಂಬಾ ಫೇವ್ರೇಟ್ ಫುಡ್ಡು ಮುದ್ದೆ. ಹಾಂ, ನಂದಿನಿ ಬೆಣ್ಣೆ ಹಾಕ್ಬಿಟ್ಟು ಕಟ್ತಾವ್ರು ನೋಡಿ. ಟ್ರೈ ಮಾಡಿ. ಒಳ್ಳೆ ನಾಟಿ ಸ್ಟೈಲ್ ಮಾಡ್ತೀವಿ, ಹೆಲ್ತಿ ಫುಡ್ ಮಾಡ್ತೀವಿ, ಹೈಜೆನಿಕ್ ಮೇಂಟೈನ್ ಮಾಡ್ತೀವಿ. ನಾವೆಲ್ಲರೂ ಇವಾಗ ನೆರವಿಗೆ ಊಟಕ್ಕೆ ಕುತ್ಕೊಂಡ್ವಿ. ಇವಾಗ ಬೀಗ್ ರೂಟದ ಬಾಡೂಟನ ತಿನ್ನೋಣ ಬನ್ನಿ. ಜಾಸ್ತಿ ಹಾಕ್ಸ್ಕೊಂತೀವಿ. ನೋಡಾಕ್ಸಪ್ಪ ನಮ್ಗೆ.
ಲವ್ ನೀನ್ ನೋಡ್ತೀನಿ ಅಂದಿಲ್ಲ, ನಾನು ನೋಡಾಕ್ಸ್ ಒಂದಿದ್ದು. ಹಾ ಹೇಳು ಏನ್ ಗೊತ್ತಾ, ತಟ್ಟೆ ತುಂಬಾ ಹಾಕ್ಸು, ವಿಡಿಯೋದಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಆಗ್ಲಿಲ್ಲ ಅಂತೆಲ್ಲ ಅವಮಾನ ಮಾಡ್ಬಿಡ್ತಾನೆ. ಇಲ್ಲ ಹಂಗೆಲ್ಲ ಮಾಡಲ್ಲ, ಅವ್ನ ಮಾತು ಕೇಳ್ಬೇಡ ಕಣ. ಇಲ್ಲ ಇಲ್ಲ ಇಲ್ಲ, ಸುಮ್ನೆ ಇದ್ ಮಾಡ್ತಾವನ. ಅದೇನಾರ ಮಾಡಾಗಾದ್ರೆ ರುಬ್ಸ್ಕೊಬರಕ್ ಬರ್ತೀನಿ ಸ್ವಿಚ್ ಆಫ್ ಮಾಡ್ಕೊಂಡ್ ಓ ಬೆಳಗ್ಗೆ ರುಬ್ಸ್ಕೊಬರೋದು. ಹೇಳಿದೆ ಕಳ ಇಲ್ಲೇ ಮಲ್ಕೋದಿಲ್ಲ ಅಂತ. ಎದೊಳಗೆ ಎದ್ದಿದ್ದೇನು, ಎದ್ದು ತಿರ್ಗಾ ಮಲ್ಕೊಳ್ಳಿ. ಚಿಕ್ 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 ಚಿಕ್. ಹಾ ಹೇಳ. ರಾಜ ನಿನ್ ಬಿಟ್ಬಿಟ್ಟು ನಾವು ಕೂತ್ಕೊಂಡ್ವಾ, ಬಾಲ ಕೂತ್ಕೋ ಅಂತ 2 ಸಲ ಕರ್ದ ತಾನೆ. ಆ ಕಡೆ ಒಂದ್ ಚೇರ್ ಹಾಕೊಳ್ಳೋದು, ನಾವೇ ತಿನ್ಸ್ತೀವಿ. ಇಲ್ಲೇ ಕೂತ್ಕೋ. ಎಳ್ಳೆಲೆ ತಿನ್ಸು, ಅಮೃತ ನಿಮ್ ಇವನ್ ತಟ್ಟಲ್ಲೇ ತಿನ್ಸ್ಬೇಕ. ಗೈಸ್ ಇವಾಗ ಬೀಗ್ ರೂಟಿದ್ದು ಒಂದೊಂದೇ ಐಟಮ್ ಬರ್ತಾ ಹೋಗುತ್ತೆ ನೋಡಿ. ಫಸ್ಟ್ ಐಟಮ್ ಗೋಟಿ ಗೊಜ್ಜು, ನೆಕ್ಸ್ಟ್ ಐಟಮ್ ಮಟನ್ ಸಾರು ಬರುತ್ತೆ. ಏನು ಹೇಳಿ ಗೈಸ್, ಬೀಗ್ ರೂಟಲ್ಲಿ ತಿನ್ನೋ ಮಜಾನೇ ಬೇರೆ. ಯಶವಂತು ನಾನು ವೀಡಿಯೋ ಮಾಡ್ಕೊಂಡು ತಿನ್ನೋಣ ನಿಧಾನಕ್ಕೆ ಅಂದರೆ ಯಶವಂತ್ ನಾನು ಅದೆಲ್ಲ ವೆಯ್ಟ್ ಮಾಡಲ್ಲ, ನಾನು ಗರ್ಜಿಸ್ತೀನಿ, ನೀನೇನಾರು ಮಾಡ್ಕೊಂಡವನು. ದೋಸೆ ಕಣ, ಆಮ್ಲೆಟ್ ಬ್ರೋ, ಅದು ಕೇಳಿ ದೋಸೆ, ಎಗ್ ದೋಸೆ. ನಾವ್ ಆಗ್ಲೇ ಕೇಳ್ಕೊಂಡ್ರೆ ಕೇಳಿ. ನೆಕ್ಸ್ಟ್ ಐಟಮ್ ಗೈಸ್ ಚಿಕನ್ ಡ್ರೈ ಬಂತು. ಬರೋದು ಎಲ್ಲ ಬರಲಿ ಹೇಳ್ತೀನಿ ನಾನು. ಗೈಸ್ ಮುದ್ದೆ, ಗೊಜ್ಜು, ಮಟನ್ ಸಾರು, ಚಿಕನ್ನು, ಆಮ್ಲೆಟ್ ದೋಸೆ ಎಲ್ಲ ಒಂದು ತಿಂತೀನಿ. ನೆಕ್ಸ್ಟ್ ಇನ್ನೊಂದಷ್ಟು ಐಟಮ್ಸ್ ಬರುತ್ತೆ. ಫಸ್ಟ್ ಐಟಮ್ ಗೀ ರೈಸು ಮತ್ತು ಚಿಕನ್ ಗ್ರೇವಿ ಎಲ್ಲನೂ ಸ್ವಲ್ಪ ಹಾಕ್ಸ್ಕೊತೀನಿ, ಅವಾಗ ಎಲ್ಲ ಐಟಮು ತಿನ್ಬೋದು. ಒಳ್ಳೆ ಟೇಸ್ಟ್ ಇದೆ ಗೈಸ್. ಏನೇ ಹೇಳಿ, ಯಾವ ಹೋಟ್ಲಿಗೆ ಹೋದ್ರು ಅಷ್ಟೇ, ಬೀಗ್ ರೂಟದಲ್ಲಿ ಸಿಗೋ ಮಜಾ ಬೇರೆ ಎಲ್ಲೂ ಸಿಗಲ್ಲ. ನಮ್ಮ ಬಾಯ್ಸ್ ಎಲ್ಲರೂ ನೆಕ್ಸ್ಟ್ ಪಂತಿಗೆ ಕುತ್ಕೊಳ್ಳೋಕೆ ನಿಂತಿದ್ದಾರೆ ನೋಡಿ, ಇಲ್ಲಿ ಕಾಯ್ಕೊ ನಿಂತವ್ರೆ. ಗೀ ರೈಸ್ ತಿನ್ನೋಣ ಬನ್ನಿ. ಮುದ್ದೆ ತಿಂದು ಮುಗಿಸ್ದೆ, ಗೀ ರೈಸ್, ಚಿಕನ್. ಕ್ಯಾಟ್ರಿಂಗ್ ಅವ್ರ ತಾನೇ ನೀವು? ಚೆನ್ನಾಗಿದೆ. ಮುಂಚೆ ಕಪ್ಪಗೆ ಬರ್ತಿದ್ಯಾ, ಆ ಕಡೆಯಿಂದ ಈ ಕಡೆ ಬರೋಸಿ. ಕೇಳೋ ಹೆಂಗೈತೆ, ವಿಚಾರಿಸ್ಕೊಳೋ. ಚೆನ್ನಾಗೈತೆ ಮಚ್ಚಿ. ತಿನ್ನಕ್ ಬಿಡ್ತಿಲ್ವಲ್ಲ ನೀನು, ಬಂದು ಡಿಸ್ಟರ್ಬ್ ಮಾಡೋರು ಹೆಂಗ್ ತಿನ್ನಕೈತದೆ. ನನಗೊಂದು ನಳ್ಳಿ ಮೂಳೆ ಬೇಕು, ಹುಡ್ಕ ಒಂದು ಹಾಕು. ಹಿಂಗೇನು ಹೇಳೋದು ಅದ್ರ ಡೈಲಾಗ್ ಗಿಲ್ಲಿ. ನೀನ್ ಭಾರಿ ಆಕ್ಟರು. ಮಟನ್ ಎಲ್ಲ ಫುಲ್ ಸಾಫ್ಟ್ ಆಗಿದೆ ಗೈಸ್. ಬೇಡ ಇರೋ ಐಸ್ ಕ್ರೀಮ್ ತಿನ್ನೋಣ ನಡೆಯೋ. ಫಸ್ಟ್ ಐಸ್ ಕ್ರೀಮ್ ಗೈಸ್. ಇವಾಗ ಊಟ ಮಾಡ್ಕೊಂಡು ಬಂದೆ, ಚೆನ್ನಾಗಿತ್ತು ಮಚ್ಚ. ಊಟ ಜಾಸ್ತಿ ಆಗೋಯ್ತು. ಒಂದು ಐಸ್ ಕ್ರೀಮ್ ತಿನ್ನೋಣ. ನಾನು ಬಿಡ ತಿನ್ನಲ್ಲ, ಸುಮ್ಮನೆ ಐಸ್ ಕ್ರೀಮ್ ತಿಂತೀನಿ. ಪಿಸ್ತಾ ಚೆನ್ನಾಗೈತಾ, ಪೈನಾಪಲ್ ಚೆನ್ನಾಗೈತಾ? ಪಿಸ್ತಾ ತಿನ್ನೋಣ. ನನಗೆ ಬೀಡ ಅಂದೆ, ನನಗೆ ಐಸ್ ಕ್ರೀಮ್ ಅಂತ. ಐಸ್ ಕ್ರೀಮ್ ಮಗ ಫಸ್ಟು. ಪ್ರಚು ನೀನು ಒಂದು ತಿನ್ನ ಐಸ್ ಕ್ರೀಮು. ಆಯಿತು. ಊಟನೂ ಮಾಡಿಲ್ಲ ಪಾಪ ನೀನು. ಮಚ್ಚೆ ವೆಜ್ ಊಟ ಹೆಂಗಿತ್ತು? ಚೆನ್ನಾಗಿತ್ತಾ? ಐಸ್ ಕ್ರೀಮ್ ಬನ್ನಿ ಆ ಕಡೆ ನಡಿಯೋ. ಗೈಸ್ 1 ತಿಂಗಳಾದ್ಮೇಲೆ ನೆರವಿ ಮಾಡ್ತಿರೋದು, ಯಾಕಂತಂದರೆ ಮಧ್ಯೆ ಏನೋ ಇತ್ತಂತೆ, ಅದಕ್ಕೆ ಮಾಡೋಂಗಿಲ್ಲ ಅಂದ್ಬಿಟ್ಟು. ಚೆನ್ನಾಗಿ ತಿನ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕೂತವ್ರು ನೋಡಿ. ಇಲ್ಲಿ ಮೇಲೆಲ್ಲ ಸೀಮೆ ಹಂಚು ಹಾಕಿರೋದು, ಮುಂದೆ ಕಡೆ ತಣ್ಣಗಾಗುತ್ತಲ್ಲ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಿ, ಬಂದು ಕುತ್ಕೊಬಿಟ್ರಿ. ಶೇಖರ್, ಮೈ ಬಾಯ್. ನೈಟ್ ಎಲ್ಲ ಇಲ್ಲೇ ಇದ್ವಿ, ಕೆಲಸ ಮಾಡ್ತಿದ್ವಿ, ಎಲ್ಲ ರೆಡಿ ಮಾಡಿಸ್ತಿದ್ವಿ. ಶೇಖರ್ ನೋಡು ಏನ್ ಟಿಪ್ ಟಾಪ್ ಆಗಿ ರೆಡಿ ಆಗವನೆ. ಶೂ ನೋಡು ಐಸಾ, ಚೈನ್ ನೋಡು ಐಸಾ, ಒಂದ್ ಶರ್ಟ್ ನೋಡು ಐಸಾ.
ಐಸಾ ಐಸಾ ಗೈಸ್ ಮೇಲೆ ಹೋಗ್ಬಿಟ್ಟು ಫೋಟೋ ತೆಗ್ಸ್ಕೊಬಿಡೋಣ ಫಾರ್ಮಾಲಿಟಿ. 1 ತಿಂಗಳಾದ್ಮೇಲೆ ನೆರವಿ ಮಾಡ್ತಿರೋದು, ಯಾಕಂತಂದ್ರೆ ಮಧ್ಯಾಹ್ನ ಮಾಡಂಗಿರ್ಲಿಲ್ಲ ಅಂತ ಅದಕ್ಕೆ ಲೇಟಾಗಿ ನೆರವಿ ಮಾಡ್ತಿರೋದು. ನನಗೆ ವಿಶ್ ಮಾಡಿ ಮಾಡಿ ನನಗೆ ಬೇಜಾರಾಗೋಯ್ತು, ಅದಕ್ಕೆ ವಿಶ್ ಮಾಡಲಿಲ್ಲ. ಶೇಖರ್ ಎಲ್ಲ ಆರಾಮ? ಏನಾರು ಬೇಕಾ? ನಲ್ಲಿ ಮುಳೆ ಹಾಕ್ಸಲಾ? ನಲ್ಲಿ ಮುಳೆ ಹಾಕ್ಸಲಾ? ಶ್ರವಣ್ ನಿಂಗೇನಾರು? ಸೂರ್ಯವಂಶದ ಗಸಗಸೆ ಪಾಯಸ ಹಾಕ್ಸ್ಕೊಂಡಿದ್ದೆ. ಆಯ್ತು ಬಿಡಪ್ಪ, ಊಟ ಮಾಡ. ಸರಿ ಆಯ್ತು ಬಿಡಪ್ಪ. ಏನಪ್ಪ ಈಗ ಫಸ್ಟ್ ಪಂತಿಗೆ ಕುತ್ಕೊಂಡ್ಬಿಟ್ಟಿದೆಯಲ್ಲ, ನಿಧಾನಕ್ಕೆ ಕೂರೋಣ, ಅಣ್ಣೊಂದು ನೆರವಿ ನೋಡ್ಕೊಳ್ಳೋಣ, ಬೀಗ್ರೂಟನ. ನಾವು ಕೂತ್ಕೊಂಡ್ಮೇಲೆ ಕೂತಿರೋದೇನು ಸುಮ್ಮನೆ ಅಂದೆ. ಫೋನ್ ಮಾಡ್ರಿ ಎತ್ತಕ್ಕೇನು ಫೋನ್ ಮಾಡ್ತಿದ್ದೀನಿ. ಮಗ ರೆಕಾರ್ಡ್ ಎಲ್ಲ ಆಯ್ತು ಬೈ ಮಗ. ನೀನು ಅಲ್ಲಿ ನೋಡು ತುಟ್ಟಿ ಹೋಸ್ಕೊಂಡು ಅಷ್ಟೊತ್ತಿಂದ ಬೆಳಗ್ಗೆಯಿಂದ ತಿಂದೆ ಬಂದು ಕೂತಿ ಲೇ ಎಂತ ನನ್ನ ಮಕ್ಕಳ ನೀವೆಲ್ಲ. ಎರಡು ಸರಿ ಫೋನ್ ಎತ್ತು ಅಂದೆ. ಗೈಸ್ ನಾವು ನೆರವಿಲಿ ಊಟನ ಮಾಡಿಕೊಂಡು ನಾನು ಮತ್ತು ಯಶವಂತು, ಶೇಖರು ಮತ್ತು ಶ್ರವಣ ಬಂದವ್ರೆ. ಮೆರಾಕಿಗೆ ಬಂದ್ವಿ, ಐಸ್ ಕ್ರೀಮ್ ತಿನ್ಕೋಗೋಣ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊ ಕೂತ್ಕೊಳ್ಳೋಣ ಅಂತ. ಗೈಸ್ ನಮ್ದು XUV 700, ಶ್ರವಣಂದು XUV 500 ಅಲ್ಲ ಇದು ನೋಡಿ. XUV 500 ನೋಡಿ ಗೈಸ್, 10 ವರ್ಷ ಆಗೈತಿ ಗಾಡಿಗೆ, ಈಗಲೇ ಗನ್ನಿದಂಗಿದೆ ನೋಡಿ. ಗೈಸ್ ಶೇಖರ್ ನೋಡಿ ಶೂನ ಒರ್ಸ್ಕೋತಾವನೆ. ಲವ್ ಶೂ ಒರ್ಸ್ಕೋತಾವನ್ ಹಿಂದೆ ಹೋಗ್ಬಿಟ್ಟು. ಲವ್ ಯಪ್ಪ ಯಪ್ಪ ಯಪ್ಪ. ಆಯ್ತು, ಶೂ ಏನ್ ಕಾಣಿಸಲ್ಲ ಬಿಡೋ ವಿಡಿಯೋದಲ್ಲಿ. ಆಯ್ತು ನಡಿಯಪ್ಪ. ಗೈಸ್ ಎಲ್ರು ಐಸ್ ಕ್ರೀಮ್ನ ತಗೊಂಡು ಇವಾಗ ಆ ಕಡೆ ಹೋಗಿ ಕೂತ್ಕೋತೀವಿ. ಮೆರಾಕಿಲ್ ಎಲ್ರು ಐಸ್ ಕ್ರೀಮ್ನ ತಿಂದು ಮುಗಿಸಿದ್ವಿ ಗೈಸ್. ಶೇಖರ್ ರೀಲ್ಸ್ ನೋಡ್ತಾವನು. ಕ್ಲೋಸ್ ಮಾಡ್ಬಿಟ್ಟ, ಪಟ್ಟಂತ ಕ್ಲೋಸ್ ಮಾಡ್ಬಿಡ್ತಾನೆ ಗೈಸ್. ಇದು XUV 500ದು ಕೀ, ಇದು XUV 700 ಕೀ. ಇವರು ಹೋಗ್ತಾ ಹೋಗ್ತಾ ವೆಯ್ಟ್ನ ಕಮ್ಮಿ ಮಾಡಿ ಡಿಸೈನ್ನ ಇನ್ನೂ ಚೆನ್ನಾಗಿ ಮಾಡಬೇಕು. ಹಳೆ ಡಿಸೈನ್ ನೋಡಿ ವೆಯ್ಟ್ಲೆಸ್ ಆಗೈತೆ ಕೀ, ಮತ್ತು ಚೆನ್ನಾಗೈತೆ. ಇದೇ ಭಾರ ಮತ್ತು ದೊಡ್ಡ ಐತೆ. ಮತ್ತು ಇದ್ರಲ್ಲಿ ನೋಡಿ ಒಂದು ಆಪ್ಷನ್ ಇದೆ ತೆಗಿಯೋದು ಶ್ರವಣ್. ಹಾಂ, 1/4 kg ಐತೆ. ಇಲ್ಲಿ ನೋಡಿ ಕೀ ಎಲ್ಲ ಈಚೆ ಬರುತ್ತೆ ಇದ್ರಲ್ಲಿ ನೋಡಿ. ಇದೇ ಚೆನ್ನಾಗೈತೆ ಹಳೆ ಕೀನೇ. ಗೈಸ್ ನಮ್ಮ ಕಾರ್ನ ಶ್ರವಣಕ್ಕೆ ಕೊಟ್ಬಿಟ್ಟು XUV 500 ಹೋಗೋಣ ಬನ್ನಿ, ಹೆಂಗಿರುತ್ತೆ ನೋಡೋಣ ಎಕ್ಸ್ಪೀರಿಯನ್ಸ್. ಸುಮಾರು ಸಲ ಹೋಗಿದ್ದೀನಿ ಈ ಕಾರಲ್ಲಿ, ಒಂದ್ಸಲ ಹೋಗಿದ್ದೆ, ಅದು ಬಿಟ್ರೆ ಇವತ್ತೇ ಹತ್ತಿರೋದು. ಇಲ್ಲಿ ನೋಡಿ ರಿವರ್ಸ್ ಕ್ಯಾಮ್ರಾ ಹೆಂಗೈತೆ XUV 500 700ಗೂ 500ಗೂ ಭಯಂಕರ ಡಿಫರೆನ್ಸ್ ಐತೆ ಅನ್ಕೊಳ್ಳಿ. ಹಾಕೊಳ್ಳಿ ಅಂತದೆ. ಸೀಟ್ ಬೆಲ್ಟ್ ಹಾಕೊಳ್ಳೋದ್ರೆ ಫುಲ್ ಸೌಂಡ್ ಬರುತ್ತೆ ಗೈಸ್, ಹೇಳುತ್ತೆ ಸೀಟ್ ಬೆಲ್ಟ್ ಹಾಕಿ ಅಂತ. ಅಲ್ಲೊಂದು ಹೊಸ XUV ಹೋಗ್ತಿದೆ. ಮುಂದೆಗಡೆ ಸ್ಪೀಡ್ ಮೀಟರ್ ನೋಡಿ ಹೆಂಗೈತೆ ಡಿಫ್ರೆಂಟಾಗೆ, ರೌಂಡು ಸರ್ಕಲ್ ಥರ ಎರಡು ಹೆಂಗೈತೆ ಶೇಖರ್. XUVಗೂ 700ಗೂ 500ಗೂ ಏನು ಅನ್ಸುತ್ತೆ? 10 ವರ್ಷ ಹಳೆ ಗಾಡಿ ಗೈಸ್ ಇದು. ಸನ್ರೂಫ್ ಕೈಲಿ ಹಿಡಿಬೇಕಾ? ಅದು ಓಪನ್ ಆಗುತ್ತೆ. ನಾನು ಮಾಡ್ತೀನಿ ಓಡಿಸು. ಸನ್ರೂಫು ಐತೆ ನೋಡಿ ಗೈಸ್, ಸಣ್ಣ ಸನ್ರೂಫು. ಶೇಖರ್ ಡ್ರಿಫ್ಟ್ ಹೊಡಿತಾನಂತೆ. ಏನು ಹೊಡಿಬೇಡ ನೋಡ್ಸು.